ವೀಕ್ಷಕರಿಗೆ ನಮಸ್ಕಾರ. ಈ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಎಲ್ಲರೂ ಮಾಡಿದ್ದೀವಿ ಅಂತಲೇ ಹೇಳ್ತೀನಿ ವೀಕ್ಷಕರೇ. ಹಾಗೆ ಪುಷ್ಯ ಮಾಸದಲ್ಲಿ ಬರ್ತಕ್ಕಂಥ ಈ ಒಂದು ಮಾಸದಲ್ಲೂ ಒಂದು ಗುರುವಾರ, ಮೊದಲನೇ ಗುರುವಾರ ತಗೊಂಡು ನಾವು ಈ ಪೂಜೆಯನ್ನು ಕೊನೆಗೊಳಿಸ್ತೀವಿ. ಹಾಗೆ 16ನೇ ತಾರೀಕಿಂದ ಧನುರ್ಮಾಸ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಧನುರ್ಮಾಸ ಅಂದ್ರೇ ಚಳಿ, ಕೆಲವರು ತಣ್ಣೀರು ಸ್ನಾನ ಆ ಥರ ಎಲ್ಲ ಮಾಡ್ತಾರೆ ಈ ಧನುರ್ಮಾಸದಲ್ಲಿ. ವಿಶೇಷವಾಗಿ ಧನುರ್ಮಾಸ ಅಂದ್ರೇ ವಿಶೇಷವಾಗಿ ವಿಷ್ಣುವಿನ ಮಾಸ. ಹೇಗೆ ನಾವು ಮಾರ್ಗಶಿರ ಮಾಸವನ್ನು ಲಕ್ಷ್ಮೀನಾರಾಯಣರ ದಿನಗಳು, ಹಾಗೆ ಮಾರ್ಗಶಿರ ಮಾಸದಲ್ಲಿ ನಾನು ಸ್ವತಃ ನೆಲೆ ನಿಂತು ಭಕ್ತರ ಹತ್ರ ನಾನು ಪೂಜೆಯನ್ನು ಸಲ್ಲಿಸ್ಕೊಳ್ತೀನಿ, ಪೂಜೆ ಮಾಡಿಸ್ಕೊಳ್ತೀನಿ ಅಂತ ಆ ವಿಷ್ಣುಮೂರ್ತಿ ನಾರಾಯಣರು ಹೇಳ್ತಾರೆ ಅಂತ ಕೇಳಿದ್ದೀವಿ. ಹಾಗೆ ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ಬರ್ತಕ್ಕಂಥದ್ದು ಬೆಳಗಿನ 4:30 ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಪೂಜೆ ಆಲಯಗಳಲ್ಲೂ ಮಾಡ್ತಾರೆ. ವಿಶೇಷವಾಗಿ ವಿಷ್ಣು ಆಲಯಗಳಲ್ಲಿ ಈ ಒಂದು ಅನುಕರಣೆ ಜಾಸ್ತಿ ಅಂತಲೇ ಹೇಳ್ತೀನಿ. ಹಾಗೆ ಕೆಲವರು ಮನೆಗಳಲ್ಲಿ ಸಹ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಈ ಒಂದು ಪೂಜೆ ಮಾಡ್ತಾರೆ. ನಿಮಗೆ ಪೂಜೆ ಎಲ್ಲ ಮಾಡೋಕ್ಕಾಗದೇ ಇದ್ದರೂ ಸಹ ಬೇಗ ಎದ್ದಿರ್ತೀವಿ ಅಂತಂದರೆ ತುಳಸಿ ಮುಂದೆ ಮನೆ ಬಾಗಿಲಲ್ಲಿ ಆಚೆ ಒಂದು ಬಾಗಿಲಿಗೆ ಸಾರಿಸ್ಬಿಟ್ಟು ದೀಪ ಇಡೋದ್ರಿಂದ ಸಹ ನಾವು ಈ ಧನುರ್ಮಾಸದ ಆಚರಣೆಯನ್ನು ಮಾಡ್ಬೋದು ವೀಕ್ಷಕರೇ. ಹಾಗೆ ತಣ್ಣೀರೇ ಸ್ನಾನ ಮಾಡಬೇಕು ಅಂತ ಏನೂ ಇಲ್ಲ. ನಮ್ಮ ಮನೆಗಳಲ್ಲಿ ಬಿಸಿ ನೀರೇ ಸ್ನಾನ ಮಾಡಿ ನಾವು ಏನಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಪೂಜೆ ಸಲ್ಲಿಸಿ ಕೆಲವೊಂದು ಪದ್ಧತಿ ಏನಪ್ಪ ಅಂದರೆ ಹೆಸರುಬೇಳೆ, ಪೊಂಗಲ್ ಇದನ್ನೇ ನೈವೇದ್ಯ ಮಾಡ್ತಾರೆ ಎಲ್ಲ ದೇವಸ್ಥಾನಗಳಲ್ಲಿ. ಹೀಗೆ ಈ ಧನುರ್ಮಾಸದ ಒಂದು ಪೂಜೆ ಅದರಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಈ ವಿಶೇಷವಾಗಿ ವೈಕುಂಠ ಏಕಾದಶಿ ಬಂದೇ ಬರುತ್ತೆ. ಇದೇ ವೈಕುಂಠ ಏಕಾದಶಿ 30ನೇ ತಾರೀಕು ಮಂಗಳವಾರ ಇದೆ ವೀಕ್ಷಕರೇ. ಅಂದರೆ ಉತ್ತರ ದ್ವಾರದಿಂದ ಕೆಳಗಡೆ ದಾಟಿ ಹೋಗೋದು, ಹಾಗೆ ಉತ್ತರ ದ್ವಾರದ ಮೂಲಕ ನಾರಾಯಣನ ದರ್ಶನ ಪಡೆಯೋದು ಮುಕ್ಕೋಟಿ ಏಕಾದಶಿ ಅಂತಲೂ ಸಹ ಹೇಳ್ತಾರೆ. ಈ ಏಕಾದಶಿಯ ದಿನ ನಾವು ಉಪವಾಸದಿಂದ ಇದ್ದು ಆ ನಾರಾಯಣನ ಸ್ಮರಣೆ, ಜಪ, ನಾರಾಯಣನ ಸಾನ್ನಿಧ್ಯದಲ್ಲಿ ಕಳೆಯೋದನ್ನೇ ನಾವು ಉಪವಾಸ ಅಂತ ಹೇಳ್ತೀವಿ. 3 ಹೊತ್ತು ಏನು ಸಿಕ್ಕಿದ್ದೆಲ್ಲ ತಿಂದು ಸುಮ್ಮನೆ ಏನೋ ಮಾತಾಡೋದನ್ನು ನಾವು ಉಪವಾಸ ಅಥವಾ ಈ ಒಂದು ನಾವೊಂದು ಏಕಾದಶಿ ಮಾಡಿದ್ದೀವಿ ಅಂತ ಅಲ್ಲ. ಉಪವಾಸ ಅಂದ್ರೆ ಆ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ನಾವು ಆ ಸಮಯವನ್ನು ಕಳೆಯೋದು. ಹೀಗೆ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಏನು ಮಾಡ್ತಾರೆ, ಅವತ್ತು ಉತ್ತರ ದ್ವಾರದಲ್ಲಿ ಒಂದು ಉಯ್ಯಾಲೆ ಥರ ಕಟ್ಬಿಟ್ಟು ಅದ್ರ ಕೆಳಗಡೆ ಜನಗಳು ಹಾದು ಹೋಗೋ ಥರ ಮಾಡ್ತಾರೆ. ಲಕ್ಷ್ಮೀನಾರಾಯಣರ ಒಂದು ನಾರಾಯಣನ ವಿಗ್ರಹವನ್ನು ಇಟ್ಬಿಟ್ಟು ಅದಕ್ಕೆ ಅಲಂಕಾರ ಮಾಡಿಬಿಟ್ಟು ಮಾಡ್ತಾರೆ. ಅದು ವಿಷ್ಣು ಆಲಯಗಳಲ್ಲಿ ಜಾಸ್ತಿ. ಈ ಇಸ್ಕಾನು, ಕೆಲವೊಂದು ಮಾಮೂಲಿ ಇರ್ತಕ್ಕಂಥ ದೇವಸ್ಥಾನಗಳಲ್ಲೂ ಸಹ ಇತ್ತೀಚೆಗೆ ನಾವು ನೋಡ್ತಾ ಇರೋದು ಜಾಸ್ತಿ ವೆಂಕಟೇಶ್ವರ ದೇವಸ್ಥಾನಗಳಲ್ಲಿ ಈ ಒಂದು ಆಚರಣೆ ಜಾಸ್ತಿ ವೀಕ್ಷಕರು. ಹೀಗಿರುವಾಗ ಆವತ್ತಿನ ದಿನ ಅನ್ನವನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಆ ಮುರಾಸುರನನ್ನು ಹುಡ್ಕೊಂಡೋಗಿ ನಾರಾಯಣ ಸಾಯಿಸೋದಕ್ಕೆ ಹೋದಾಗೆ ಅವನು ಆ ಒಂದು ಅಕ್ಕಿಯ ಒಂದು ಮೂಟೆಯಲ್ಲಿ ಸೇರಿಕೊಂಡಿರ್ತಾನೆ. ಅವನ ಒಂದು ಆ ಕೆಟ್ಟ ಗುಣಗಳೆಲ್ಲ ಆ ಅಕ್ಕಿಯಲ್ಲಿ ಇರೋದರಿಂದ ಆವತ್ತಿನ ದಿನ ಅನ್ನವನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಅನ್ನವನ್ನು ಭಿನ್ನ ಮಾಡ್ಕೊಂಡು ತಿನ್ನು ಅಂತ, ಅದನ್ನು ಬೇರೆ ರೂಪದಲ್ಲಿ ಈ ಒಂದು ದೋಸೆ, ಇಡ್ಲಿ, ಅವಲಕ್ಕಿ ಈ ಥರ. ಬಟ್ ಅವತ್ತು ಅನ್ನ ಮುಟ್ಟಲ್ಲ. ಕೆಲವರು ಇಡ್ಲಿ ಮಾಡ್ತಾರೆ, ಕೆಲವರು ಚಪಾತಿ, ಉಪ್ಪಿಟ್ಟು, ಅವಲಕ್ಕಿ. ಆ ದಿನ ಒಟ್ಟು ಒಂದು ಸಾಮಾನ್ಯ ಉಪಹಾರದ ಮೂಲಕ ಆ ದಿನವನ್ನು ಕಳೀತಾರೆ. ಕೆಲವರು ಯಾವುದೇ ರೀತಿಯ ಒಂದು ಬರೀ ನೀರು, ತಣ್ಣಗಿರೋ ಏನಾದರೂ ಒಂದು ನೀರಾಗಿರ್ತಕ್ಕಂಥ ಪದಾರ್ಥಗಳು, ಆ ಪದಾರ್ಥಗಳನ್ನೇ ತಿಂದುಬಿಟ್ಟು ಕುಡಿದುಬಿಟ್ಟು ಅವರು ಇರ್ತಾರೆ, ಉಪವಾಸ ಮಾಡ್ತಾರೆ. ಕೆಲವರು ಎಂಜಲು ಸಹ ನುಂಗ್ದಂಗೆ ಈ ಒಂದು ಏಕಾದಶಿಯನ್ನು ಮಾಡ್ತಾರೆ. ಈ ಒಂದು ಏಕಾದಶಿ ಪಾಲನೆ ಮಾಡೋದ್ರಿಂದ ನಾವು ಮುಕ್ಕೋಟಿ ಏಕಾದಶಿ ಮಾಡಿದ ಫಲ ಸಿಗುತ್ತೆ ಅಂತ ಸಹ ದೊಡ್ಡವರು ಹೇಳೋದನ್ನು ಕೇಳಿದ್ದೀನಿ ವೀಕ್ಷಕರೇ. ಅವತ್ತಿನ ದಿನ ನಾರಾಯಣನಿಗೆ ವಿಶೇಷವಾಗಿ ಮನೆಗಳಲ್ಲಿ ನಿಮ್ಮ ಫೋಟೋ ಇರುತ್ತೆ ವೆಂಕಟೇಶ್ವರ ಸ್ವಾಮಿದು, ಪೂಜೆ ಮಾಡಿ. ಹಾಗೆ ನಾನು 2 ಸರಿ ಶಾರ್ಟ್ಸ್ ರೂಪದಲ್ಲಿ ಪಿಂಡಿ ದೀಪ ಅಂತ ನಾನು ಮಾಡಿದ್ದೀನಿ ವೀಕ್ಷಕರೇ. ಅದು ಮಾತ್ರ ತುಂಬ ಒಳ್ಳೆಯ ಫಲಗಳನ್ನು ಕೊಡುತ್ತೆ.
ನೀವು ಅವತ್ತಿನ ದಿನ ವೆಂಕಟೇಶ್ವರ ಸ್ವಾಮಿಗೆ ಕೆಲವರು 7 ವಾರದ ವ್ರತ ಅಂತ ಮಾಡ್ತಾರೆ, ಸಪ್ತ ಶನಿವಾರ ವ್ರತ ಅಂತ ಮಾಡ್ತಾರೆ. ಅದನ್ನು ಮಾಡೋಕ್ಕಾಗದೇ ಇರೋರು ಒಳ್ಳೆಯ ಸುದಿನ ಅಂತಲೇ ಹೇಳ್ಬೋದು. ಯಾವತ್ತು ಈ ವೈಕುಂಠ ಏಕಾದಶಿ ದಿನ ನೀವು 7 ದೀಪ ಹಚ್ಚೋಕ್ಕಾಗದೇ ಇದ್ರೂ 2 ದೀಪಕ್ಕೇ ತುಪ್ಪದ ದೀಪ ಅದೇ ನಾನು ಹೇಗೆ ತೋರಿಸಿದ್ದೀನೋ ಆ ಥರ ಮಾಡಿ ದೀಪ ಹಚ್ಚಿ ನಾರಾಯಣನಿಗೆ ತುಳಸಿಯಿಂದ ಅರ್ಚನೆ ಮಾಡಿ ನಾರಾಯಣನ ಅಷ್ಟಾಕ್ಷರಿ ಮಂತ್ರ ಜಪ ಮಾಡಿ ಈ ಒಂದು ವೈಕುಂಠ ಏಕಾದಶಿಯ ಫಲ ಹೇಗೆ ಸಿಗುತ್ತೆ ಅನ್ನೋದನ್ನು ನೀವೇ ನೋಡಿ ವೀಕ್ಷಕರೇ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.